ರಸ್ತೆಯಲ್ಲಿ ಒಬ್ಬ ಪೊಲೀಸ್ ನಿಂತಿದ್ದ. ಅವನು ಕೈ ಮುಗಿದು ಸ್ವಾಮಿ ನಿಲ್ಸಿ ನಿಲ್ಸಿ ಅಂತ ಅಂದ. ಏನಪ್ಪ ಒಬ್ಬ ಕಾನ್ಸ್ಟೇಬಲ್ ನಾನು ನಿಲ್ಲಿಸ್ತಿದ್ದಾನೆ, ಏನಾದ್ರು ಕಾರಲ್ಲಿ ಮಿಸ್ಟೇಕ್ ಆಗಿದೆಯೋ ಏನೋ ಅಂತ ಹೇಳಿ ಡ್ರೈವರ್ಗೆ ಹೇಳಿದೆ, ನಿಲ್ಸು, ಗ್ಲಾಸ್ ಕೆಳಗೆ ಮಾಡು ಅಂತ ಹೇಳಿದೆ. ಅವನು ಪೊಲೀಸ್ನವ್ರು ಹೇಳ್ದ, ಸ್ವಾಮಿ ಒಂದೇ ಮಾತು, ಏನು, ಒಂದು ನೀವು ಒಂದು ಕುಮಾರಣ್ಣ ಇಬ್ಬರನ್ನೇ ನಾನು ಗೌರವಿಸೋದು, ಹೋಗಿ ಸ್ವಾಮಿಯಿಂದ. ನನಗೆ ಒಂದು ರೀತಿ ಆಶ್ಚರ್ಯವಾಯಿತು. ಯಾಕೆಂದ್ರೆ ಅವರು ಅಧಿಕಾರದಲ್ಲಿ ಇರಲಿಲ್ಲ ಆವಾಗ. ಅವರು ಯಾವುದೇ ಅವತ್ತು ಒಂದು ಗಣ್ಯವಾದಂತಹ ಸ್ಥಾನಮಾನದಲ್ಲಿ ಅವರು ಇರಲಿಲ್ಲ. ಅವರು ಮಾಜಿ ಆಗಿದ್ರು, ಶಾಸಕರಾಗಿದ್ರು, ಅವೆಲ್ಲ ಬೇರೆ. ಆದ್ರೆ ಅವನು ಕಾರ್ ನಿಲ್ಲಿಸಿ ಒಂದು ನೀವು ಒಂದು ಕುಮಾರಣ್ಣ ಇಬ್ಬರ ಬಗ್ಗೆ ನನಗೆ ವಿಶೇಷವಾದ ಗೌರವ ಇದೆ, ಹೋಗಿ ಅಂತಾನೆ. ಅಂದ್ರೆ ನನಗೆ ಹೆಚ್ಚು ಮಾತಾಡಕ್ಕಿಲ್ಲ, ಎರಡೇ ಮಾತು ಅಂತ. ಆವತ್ತಿನಿಂದ ನನಗೆ ಒಬ್ಬ ಸೇವೆ ಮಾಡಿದ, ಜನತಾ ಸೇವೆ ಮತ್ತು ಸಮಾಜದ ಸೇವೆ, ರಾಜ್ಯ ಸೇವೆ ಮಾಡಿದವರ ಬಗ್ಗೆ ಹೇಗೆ ಒಬ್ಬ ಶ್ರೀ ಸಾಮಾನ್ಯ ಗೌರವವನ್ನು ಇಟ್ಕೊಳ್ತಾನೆ ಅನ್ನುವಂಥದ್ದು ನನಗೆ ಅವತ್ತು ಸ್ಪಷ್ಟವಾಯಿತು. ನಾನು ಹೇಳ್ತೇನೆ, ಕುಮಾರಸ್ವಾಮಿ ಅವರೇ, ಇದಕ್ಕಿಂತ ದೊಡ್ಡ ಪುಣ್ಯ ನಿಮಗಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿ, ನಾನು ಹೇಳಿದೆ ಅಜಾತ ಶತ್ರು ಅಂತ ಹೇಳಿದೆ, ಬಹಳ ಜನ ಶತ್ರುತ್ವವನ್ನು ಗಳಿಸ್ತಾರೆ, ಮಿತ್ರತ್ವವನ್ನು ಗಳಿಸ್ತಾರೆ, ಗೌರವವನ್ನು ಗಳಿಸ್ತಾರೆ. ಆದ್ರೆ ನಾನು ನಿಮಗೆ ಪ್ರತ್ಯೇಕವಾಗಿ ಹೇಳ್ತೇನೆ, ನಿಮ್ಮಲ್ಲಿ ಏನು ಸದ್ಗುಣ ಇದೆ, ಜನ ನಿಮ್ಮನ್ನ ಬಹಳ ಗೌರವದಿಂದ ನೋಡ್ತಾರೆ, ಪ್ರೀತಿಯಿಂದ ನೋಡ್ತಾರೆ, ಅದು ನಿಮ್ಮ ನಿಜವಾದ ಸಂಪತ್ತು ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ.